ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ವೀಕ್ಷಕರೇ, ಗೋವಾ ರಾಜ್ಯದಿಂದ ಕರ್ನಾಟಕಕ್ಕೆ ಅಕ್ರಮ ಮದ್ಯವನ್ನ ಯಥೇಚ್ಛವಾಗಿ ಸಾಗಾಟ ಆಗ್ತಾ ಇದೆ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಉದ್ದಕ್ಕೂ ಗೋವಾ ರಾಜ್ಯದ ಅಕ್ರಮ ಮದ್ಯ ಸಾಗಾಟ ಆಗ್ತಾ ಇದೆ ಎನ್ನುವಂತಹ ಒಂದು ಆರೋಪ ಈ ಹಿಂದಿನಿಂದಲೂ ಕೇಳಿ ಬರ್ತಾ ಇದೆ ವೀಕ್ಷಕರೇ. ಆದ್ರೆ ಗೋವಾದಲ್ಲಿ ನಕಲಿ ಮದ್ಯವನ್ನ ತಯಾರಿಸಲು ಕರ್ನಾಟಕದಿಂದಲೇ ಸ್ಪಿರಿಟ್ ಸಾಗಾಟ ಆಗ್ತಾ ಇದೆ ಎನ್ನುವಂತಹ ಒಂದು ಆತಂಕಕಾರಿ ವಿಚಾರ ಈಗ ಬಯಲಿಗೆ ಬಂದಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಮತ್ತು ಅನ್ಮೋಳದ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ದಾಳಿ ಮಾಡಿ ಕರ್ನಾಟಕದಿಂದ ಗೋವಾಕ್ಕೆ ಸಾಗಾಟವಾಗ್ತಾ ಇರುವಂತ 2 ಸ್ಪಿರಿಟ್ ಟ್ಯಾಂಕರ್ ಅನ್ನ ಈಗ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಒಟ್ಟು 50,000 ಲೀಟರ್ ಸ್ಪಿರಿಟ್ ಅನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 2 ಟ್ಯಾಂಕರ್ ನಲ್ಲಿ ಈ 50,000 ಲೀಟರ್ ಸ್ಪಿರಿಟ್ ಅನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಅದರ ಜೊತೆಗೆ ಇದರ ಮೌಲ್ಯ ಒಟ್ಟು 40 ಲಕ್ಷದಾಗಿದೆ. ಹಾಗೆ 2 ಟ್ಯಾಂಕರ್ ನ ಮೌಲ್ಯ ಒಟ್ಟು 50 ಲಕ್ಷ ರೂಪಾಯಿದಾಗಿದೆ. ಇವೆಲ್ಲವನ್ನ ಈಗ ಉತ್ತರ ಕನ್ನಡ ಜಿಲ್ಲೆಯ ಅಬಕಾರಿ ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡಿರುವಂತದ್ದು. ವೀಕ್ಷಕರೇ, ಇದು ಇವತ್ತು ನಿನ್ನೆಯಿಂದ ನಡೀತಾ ಇರುವಂತಹ ಒಂದು ದಂಧೆ ಅಲ್ಲ. ಈ ಹಿಂದಿನಿಂದಲೂ ಕೂಡ ಈ ರೀತಿಯಾಗಿ ಈ ದಂಧೆ ನಡೀತಾ ಇರ್ತಿತ್ತು ಎನ್ನುವಂತ ಒಂದು ಸಂಶಯ ಇದೆ. ಯಾಕಪ್ಪ ಅಂದ್ರೆ ಇದು ಕರ್ನಾಟಕ ರಾಜ್ಯದ ದಾವಣಗೆರೆ ಶುಗರ್ ಕಂಪನಿಯಿಂದ ಏನು ಗೋವಾ ರಾಜ್ಯದ ಒಂದು ಗ್ಲೋಬಲ್ ಕಂಪನಿಗೆ ಇದನ್ನ ಸಾಗಾಟ ಮಾಡಲಾಗ್ತಾ ಇದೆ ಎನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಆದ್ರೆ ವಿಳಾಸವನ್ನ ಏನು ಪರಿಶೀಲನೆ ಮಾಡಿ ನೋಡಿದಾಗ ಗೋವಾ ರಾಜ್ಯದ ಯಾವುದು ಕಂಪನಿ ಅಂತ ಹೇಳಲಾಗ್ತಾ ಇತ್ತು ಅದು ನಕಲಿ ವಿಳಾಸ ಎನ್ನುವಂಥದ್ದು ಬಯಲಿಗೆ ಬಂದಿರುವಂತದ್ದು. ಅದ್ರ ಬಗ್ಗೆಯೂ ಕೂಡ ಈಗಾಗಲೇ ಅಬಕಾರಿ ಇಲಾಖೆ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಗೋವಾ ರಾಜ್ಯದಲ್ಲಿ ಅಕ್ರಮವಾಗಿ ಅದರಲ್ಲೂ ನಕಲಿ ಮದ್ಯವನ್ನ ತಯಾರಿಸಲು ಕರ್ನಾಟಕ ರಾಜ್ಯದಿಂದ ಸ್ಪಿರಿಟ್ ಸಾಗಾಟ ಮಾಡಲಾಗ್ತಾ ಇದೆ ಅಂದ್ರೆ ಇದು ನಿಜವಾಗ್ಲೂ ಆತಂಕಕಾರಿಯಾದಂತಹ ಒಂದು ವಿಚಾರ ಆಗಿರುವಂತದ್ದು. ಇನ್ನೊಂದು ಮಾಹಿತಿ ಬಯಲಿಗೆ ಬಂದಿರುವಂತದ್ದು ಏನಪ್ಪಾ ಅಂದ್ರೆ ಇವತ್ತು 50,000 ಲೀಟರ್ ಸ್ಪಿರಿಟ್ ಅನ್ನ ಅಲ್ಲಿ ಸಾಗಾಟ ಮಾಡಲಾಗ್ತಾ ಇದೆ. ಈ 50,000 ಲೀಟರ್ನ ಮೌಲ್ಯ ಒಟ್ಟು 40 ಲಕ್ಷ ರೂಪಾಯಿದಾಗಿದೆ. ಇದನ್ನ ಗೋವಾ ರಾಜ್ಯಕ್ಕೆ ಅಲ್ಲಿ ಸಾಗಾಟ ಮಾಡಿ ಇದರಿಂದ ನಕಲಿ ಮದ್ಯವನ್ನ ತಯಾರಿಸಿದ್ರೆ ಒಟ್ಟು 48 ಕೋಟಿ ರೂಪಾಯಿ ಉತ್ಪನ್ನ ಬರುತ್ತೆ ಎನ್ನುವಂತಹ ಒಂದು ವಿಚಾರ ಈಗ ಬಯಲಿಗೆ ಬಂದಿರುವಂತದ್ದು. ಬರೋಬ್ಬರಿ ಒಂದು 4 ರಿಂದ 5 ಕೋಟಿ ರೂಪಾಯಿ ಖರ್ಚು ವೆಚ್ಚ ಮಾಡಿದ್ರೆ ಇದರಿಂದ 48 ಕೋಟಿ ರೂಪಾಯಿ ಉತ್ಪನ್ನವನ್ನ ತೆಗೆಯಲಾಗುತ್ತೆ ಅಂತೆ. ಇದೆಲ್ಲವೂ ಕೂಡ ಅಕ್ರಮವಾದಂತ ಕಾನೂನು ಬಾಹಿರವಾದಂತ ಒಂದು ದಂಧೆವಾಗಿರುವಂತದ್ದು. ಈ ಬಗ್ಗೆ ಸಾಕಷ್ಟು ಬಾರಿ ಸಂಶಯ ಇತ್ತು, ಸಾಕಷ್ಟು ಮಾಹಿತಿ ಇತ್ತು. ಆದ್ರೆ ಖಚಿತವಾಗಿ ಯಾವುದೇ ರೀತಿಯಾದಂತ ಒಂದು ಮಾಹಿತಿ ಸಿಕ್ಕಿರ್ಲಿಲ್ಲ. ಆದ್ರೆ ಮೊನ್ನೆ ಖಚಿತವಾದಂತ ಒಂದು ಮಾಹಿತಿಯ ಮೇರೆಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಮತ್ತು ಅನ್ಮೋಡ, ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಇದ್ದಂತ ಎಲ್ಲಾ ಅಬಕಾರಿ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ಮಾಡಿ ಈ 2 ಸ್ಪಿರಿಟ್ ಟ್ಯಾಂಕರ್ ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ವೀಕ್ಷಕರೇ, ಗೋವಾದಿಂದ ಅಕ್ರಮ ಮದ್ಯವನ್ನ ಸಾಗಾಟ ತಡೆಯಲು ಈಗಾಗಲೇ ಅಬಕಾರಿ ಇಲಾಖೆ ಅಧಿಕಾರಿಗಳು ಏನು ಎಲ್ಲಾ ರೀತಿಯಾಗಿ ಕಾನೂನು ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಭಾರಿ ನಷ್ಟವಾಗ್ತಾ ಇದೆ. ಅಂದ್ರೆ ಗೋವಾ ರಾಜ್ಯದ ಅಕ್ರಮ ಮದ್ಯವನ್ನ ಕರ್ನಾಟಕಕ್ಕೆ ಸಾಗಾಟ ಮಾಡಿದ್ರೆ ಇದ್ರ ಹಿನ್ನೆಲೆಯಲ್ಲಿ ಗೋವಾ ರಾಜ್ಯದ ಗಡಿಯಲ್ಲಿ ಹೆಚ್ಚಿನ ಒಂದು ತಪಾಸಣೆ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಆದ್ರೆ ಗೋವಾ ರಾಜ್ಯಕ್ಕೆ ನಕಲಿ ಮದ್ಯವನ್ನ ತಯಾರಿಸಲು ಕರ್ನಾಟಕ ರಾಜ್ಯದಿಂದ ಸ್ಪಿರಿಟ್ ಸಾಗಾಟ ಮಾಡ್ತಾ ಇದ್ದಾರೆ ಎನ್ನುವುದು ನಿಜವಾಗ್ಲೂ ಇದು ಆತಂಕಕಾರಿಯಾದಂತಹ ಒಂದು ವಿಚಾರ. ಅಲ್ಲಿ ನಕಲಿ ಮದ್ಯವನ್ನ ತಯಾರಿಸಿ ಅದನ್ನ ಮತ್ತೆ ಕರ್ನಾಟಕಕ್ಕೆ ಡಿಸ್ಟ್ರಿಬ್ಯೂಟ್ ಅನ್ನ ಮಾಡಲಾಗತ್ತೆ. ಅಂದ್ರೆ ಇದರಿಂದ ಕರ್ನಾಟಕದಲ್ಲಿ ಕಳಪೆ ಮಾದರಿಯ ಮದ್ಯವನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಇದರಿಂದ ಜನರ ಜೀವನದ ಮೇಲೆ ಚೆಲ್ಲಾಟ ಆಡಲಾಗತ್ತೆ ಈ ದಂಧೆಕೋರರಿಂದ ಎನ್ನುವಂತಹ ಒಂದು ಮಾಹಿತಿ ಈಗ ಬಯಲಿಗೆ ಬಂದಿರುವಂತದ್ದು. ಇದು ದಾವಣಗೆರೆ ಮೂಲದ ಒಂದು ಶುಗರ್ ಕಂಪನಿಯಿಂದ ಗೋವಾ ರಾಜ್ಯದ ಒಂದು ಗ್ಲೋಬಲ್ ಎನ್ನುವಂತ ಒಂದು ಖಾಸಗಿ ಕಂಪನಿಗೆ ಸಾಗಾಟ ಮಾಡಲಾಗ್ತಾ ಇದೆ ಎನ್ನುವಂತ ಒಂದು ಮಾಹಿತಿ ಗೊತ್ತಾಗತ್ತೆ. ಆದ್ರೆ ಎಲ್ಲಿ ಸಾಗಾಟ ಮಾಡಲಾಗತ್ತೆ, ಆ ಕಂಪನಿ ಹೆಸರೇನು, ಆ ಕಂಪನಿ ಎಲ್ಲಿದೆ ಎನ್ನುವಂತ ಬಗ್ಗೆ ಮಾಹಿತಿಯನ್ನ ಕೆದಕ್ತಾ ಹೋದಂತಹ ಸಂದರ್ಭದಲ್ಲಿ ಇದು ತಪ್ಪು ವಿಳಾಸ, ಇದು ನಕಲಿ ವಿಳಾಸ ಆಗಿರತ್ತೆ. ಇದರ ಹೊರತಾಗಿಯೂ ಇನ್ನೊಂದು ಜಾಲಗಳು ಅಲ್ಲಿ ಕೆಲಸ ಮಾಡ್ತಾ ಇದೆ, ಇನ್ನಷ್ಟು ಕಂಪನಿಗಳು ಅಲ್ಲಿ ಕೆಲಸ ಮಾಡ್ತಾ ಇದೆ. ನಕಲಿ ವಿಳಾಸವನ್ನ ತೋರಿಸಿ ಅದನ್ನ ಬೇರೆ ಯಾವುದೋ ಒಂದು ವಿಳಾಸಕ್ಕೆ ಸಾಗಾಟ ಮಾಡ್ತಾ ಇರುವಂತದ್ದು ಈಗ ಕಂಡು ಬರ್ತಾ ಇರುವಂತದ್ದು. ಹಾಗಾದ್ರೆ ಪ್ರಸ್ತುತವಾದಂತ ನಿಖರವಾದಂತ ವಿಳಾಸಕ್ಕೆ ಇದು ಎಷ್ಟು ಬಾರಿ ಹೋಗಿದೆ, ಅದರ
ಮಾಹಿತಿಯನ್ನ ಕಂಡು ಹಿಡಿಯಬೇಕಾದಂತ ಒಂದು ಅನಿವಾರ್ಯತೆ ಈಗ ಅವಶ್ಯಕತೆ ಇದೆ ಅಬಕಾರಿ ಇಲಾಖೆಯಿಂದ. ಆ ದಿಶೆಯಲ್ಲಿ ಅಬಕಾರಿ ಇಲಾಖೆಯವರು ಈಗ ತನಿಖೆಯನ್ನ ಆರಂಭಿಸಿದ್ದಾರೆ ಎನ್ನುವಂತ ಒಂದು ಮಾಹಿತಿಯನ್ನ ನ್ಯೂಸ್ 18ಗೆ ಹೇಳಿರುವಂತದ್ದು ವೀಕ್ಷಕರೇ. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂದ್ರೆ ಇವತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳು ಮಾಡಿರುವಂತಹ ಒಂದು ಕೆಲಸ ನಿಜಕ್ಕೂ ಶ್ಲಾಘನೀಯವಾಗಿರುವಂತದ್ದು. ಅದ್ರ ಜೊತೆಗೆ ಇದು ಈ ಹಿಂದಿನಿಂದ ಎಷ್ಟು ವರ್ಷದಿಂದ ಈ ರೀತಿಯಾಗಿ ಸ್ಪಿರಿಟ್ ಗೋವಾಕ್ಕೆ ಸಾಗಾಟ ಆಗ್ತಾ ಇತ್ತು, ಅದರಿಂದ ನಕಲಿ ಮದ್ಯ ತಯಾರಿಸಿ ಅದನ್ನ ಕರ್ನಾಟಕಕ್ಕೆ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅದೆಷ್ಟು ಕಳ್ಳದಾರಿಗಳಿವೆ, ಅದನ್ನೆಲ್ಲ ಕಂಡು ಹಿಡಿದು ಇಂಥ ಅಕ್ರಮ ದಂಧೆಕೋರರ ಹೆಡೆಮುರಿ ಕಟ್ಟಬೇಕಾದಂತ ಒಂದು ಅವಶ್ಯಕತೆ ಇದೆ. ಇದು ಒಂದು ದೊಡ್ಡ ಮಟ್ಟದ ಒಂದು ಜಾಲ ಆಗಿರೋದ್ರಿಂದ ಎಲ್ಲವೂ ಕೂಡ ಬೇರು ಸಮೇತ ಕಿತ್ತು ಹಾಕಬೇಕಾದಂತ ಒಂದು ಅವಶ್ಯಕತೆ ಇರುವಂತದ್ದು ವೀಕ್ಷಕರೇ. ನಮ್ಮಲ್ಲಿ ಮೊನ್ನೆ ರಾತ್ರಿ ನಮ್ಮ ಕಾರವಾರ ಮತ್ತು ದಾಂಡೇಲಿ ಹಾಗೂ ಯಲ್ಲಾಪುರ ಸಬ್ ಡಿವಿಷನ್ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸೇರಿ ಈ ಗೋವಾಕ್ಕೆ ಟ್ರಾನ್ಸ್ಪೋರ್ಟ್ ಆಗ್ತಿದ್ದಂತ 2 ಟ್ಯಾಂಕರ್ಗಳನ್ನ ಎಕ್ಸೈಸ್ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಸುಮಾರು 50,000 ಲೀಟರ್ ಅಷ್ಟು ರೆಕ್ಟಿಫೈಡ್ ಸ್ಪಿರಿಟ್ ಏನು ಗೋವಾಕ್ಕೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಅಂತ ಒಂದು ನೆಪದಲ್ಲಿ ಡಿನೇಚರ್ಡ್ ಸ್ಪಿರಿಟ್ ಅನ್ನೋ ಒಂದು ನೆಪ ಮಾಡಿಕೊಂಡು ನಮ್ಮ ಕರ್ನಾಟಕದ ಕೆಲವು ಪ್ರೈಮರಿ ಡಿಸ್ಟಿಲರಿ ದಾವಣಗೆರೆಯಿಂದ ಹೋಗ್ತಕ್ಕಂಥ ಡಿಸ್ಟಿಲರಿಯಿಂದ ಗೋವಾಕ್ಕೆ ಸಾಗಾಣಿಕೆ ಮಾಡ್ತಾ ಇದ್ರು. ಇದನ್ನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಕೆಲವು ಇನ್ಫಾರ್ಮೆಂಟ್ ಮುಖಾಂತರ ಖಚಿತ ಮಾಹಿತಿ ಬಂದ ನಂತರ ರಾಮನಗರ ಅನ್ಮೋಡ್ ಚೆಕ್ ಪೋಸ್ಟ್ ನಿಂತಿರ್ತಕ್ಕಂಥ ರಾಮನಗರದಲ್ಲಿ ವೆಯ್ಟ್ ಮಾಡಿ 2 ಲಾರಿಗಳನ್ನ ಸೀಸ್ ಮಾಡಿದ್ದಾರೆ. ಈ ಟ್ಯಾಂಕರ್ಗಳಲ್ಲಿ 50,000 ಲೀಟರ್ ಅಷ್ಟು ರೆಕ್ಟಿಫೈಡ್ ಸ್ಪಿರಿಟ್ ಇದೆ. ಈ 50,000 ಲೀಟರ್ ರೆಕ್ಟಿಫೈಡ್ ಸ್ಪಿರಿಟ್ ಅಂದಾಜು ಮೊತ್ತ ಈ ಸ್ಪಿರಿಟ್ಗೆ ಒಂದು 30 ರಿಂದ 40 ಲಕ್ಷ ರೂಪಾಯಿ ದುಡ್ಡಾಗುತ್ತೆ. ಇದನ್ನ ಏನಕ್ಕೆ ಇದು ಇಷ್ಟೊಂದು ಮಹತ್ವ ಇದೆ ಅಂತ ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಗೋವಾ ಲಿಕ್ಕರ್ಸು ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಮತ್ತೆ ಮಹಾರಾಷ್ಟ್ರಕ್ಕೆ ಯಥೇಚ್ಛ ಪ್ರಮಾಣದಲ್ಲಿ ಇಲ್ಲೀಗಲ್ ಆಗಿ ಸೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ದಂಧೆ ಎಷ್ಟು ವ್ಯಾಪಕವಾಗಿದೆ ಅಂತ ಹೇಳಿದ್ರೆ, ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. 50,000 ಲೀಟರ್ ಈ ಒಂದು ಸ್ಪಿರಿಟ್ ಅಲ್ಲಿ ಅಂದಾಜು 2,04,000 ಬಾಟಲ್ಗಳನ್ನ ಮಾಡಬಹುದು. ನಿಮ್ಗೆ ಫಾರ್ ಎಕ್ಸಾಂಪಲ್ ಈಗ 100 ಪೈಪರ್ಸ್ ಕರ್ನಾಟಕದಲ್ಲಿ 2,400 ರೂಪಾಯಿ 450 ರೂಪಾಯಿ ರೇಟ್ ಇದೆ. ಇವರು ಈಗ ಸ್ಪಿರಿಟ್ ಖರ್ಚು ಮಾಡಿರ್ತಕ್ಕಂಥದ್ದು 50 ಲಕ್ಷ ರೂಪಾಯಿ ಮಾತ್ರ. ಅದನ್ನ ಇಲ್ಲಿಗಲ್ ಆಗಿ ಮೇಕಿಂಗ್ ಮಾಡೋದಕ್ಕೆ ಕೆಲವು ಅಡಿಟಿವ್ಸ್ ಅನ್ನ ಆಡ್ ಮಾಡಿ, ಕೆರಮೆಲ್ ಮತ್ತೆ ಕೆಲವು ಅಂಶಗಳನ್ನು ಆಡ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಷ್ಟೇ ಅಂತ ಅನ್ಕೊಂಡ್ರು ಕೂಡ ನಾಟ್ ಮೋರ್ ದೆನ್ 5 crores. ಈಗ 50,000 ಲೀಟರ್ ಅಲ್ಲಿ 2,04,000 ಬಾಟಲ್ಗಳನ್ನ ರೆಡಿ ಮಾಡಿ ಕರ್ನಾಟಕದಲ್ಲೇ ಈಗ ಮಾರ್ತೀನಿ ಅಂದ್ರೂ ಕೂಡ ಆಲ್ಮೋಸ್ಟ್ ಅಂದಾಜು 48 ಕೋಟಿ ರೂಪಾಯಿ ದುಡ್ಡು ಬರುತ್ತೆ. ಈ ಒಂದು ದಂಧೆ ಇಷ್ಟೊಂದು ವ್ಯಾಪಕವಾಗಿ ಹರಡೋದಕ್ಕೆ ಇದು ಮುಖ್ಯ ಕಾರಣ. ನೀವು ಇನ್ವೆಸ್ಟ್ ಮಾಡ್ತಿರ್ತಕ್ಕಂಥದ್ದು 4 ರಿಂದ 5 ಕೋಟಿ ಇನ್ಕ್ಲೂಡಿಂಗ್ ಸ್ಪಿರಿಟ್ ಸೇರಿ, ಅವ್ರಿಗೆ ಲಾಭ ಬರ್ತಿರ್ತಕ್ಕಂಥದ್ದು 40 ಕೋಟಿ ಮೇಲೆ, 48 ಕೋಟಿ ಅಂದ್ರೆ ಅಂದಾಜು 40 ಕೋಟಿ ಮೇಲೆ ಬರುತ್ತೆ. ಈ ದಂಧೆಯಲ್ಲಿ ಯಾರ್ಯಾರು ತೊಡಗಿದ್ದಾರೆ ಅನ್ನೋದನ್ನ ನಾವು ಸ್ಟಾರ್ಟಿಂಗ್ ಅಲ್ಲಿ ನಾವು ಇನ್ಫಾರ್ಮೇಶನ್ ಕೇಸ್ ಸಿಕ್ಕಿದಾಗ ಇದು ಎಲ್ಲಿ ಡೆಸ್ಟಿನೇಷನ್ ಪಾಯಿಂಟ್ ಹೋಗ್ತಾ ಇತ್ತು ಗೋವಾದಲ್ಲಿ, ಆ ಡೆಸ್ಟಿನೇಷನ್ ಪಾಯಿಂಟೇ ಇಲ್ಲ. ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಈ ಬಿಸ್ನೆಸ್ ಅಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾರ್ಯಾರು ದೊಡ್ಡವರಿದ್ದಾರೆ, ಅದನ್ನೆಲ್ಲ ಅಕ್ರಮವನ್ನ ಯಾರ್ಯಾರು ಮಾಡ್ತಿದ್ದಾರೆ ಅಂತ ಬಯಲಿಗೆಳೆಯೋದೇ ನಮ್ಮ ಉದ್ದೇಶ. ಒಟ್ಟಾರೆ ವೀಕ್ಷಕರೇ, ಇದಿಷ್ಟಾಗಿತ್ತು ಏನು ಕರ್ನಾಟಕದಿಂದ ಸ್ಪಿರಿಟ್ ಅನ್ನ ಯಾವ ರೀತಿ ಸಾಗಾಟ ಮಾಡಲಾಗ್ತದೆ, ಅದ್ರ ಜೊತೆಗೆ ಗೋವಾದಲ್ಲಿ ಹೇಗೆ ನಕಲಿ ಮದ್ಯವನ್ನ ತಯಾರಿಸಿ ಅದನ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಲಾಗ್ತಾ ಇದೆ. ಇದು ಬರೇ 3 ರಿಂದ 4 ಕೋಟಿ ಖರ್ಚು ಮಾಡಿದ್ರೆ ಇದರಿಂದ 48 ಕೋಟಿ ರೂಪಾಯಿಯನ್ನ ಹೇಗೆ ಉತ್ಪನ್ನವನ್ನ ತೆಗಿತಾರೆ ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಮಾಹಿತಿ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.